ಹಲೋ ಆಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆಫ್ಟರ್ ಮೆನಿ ಮಂತ್ಸ್. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಆಗ್ತಾ ಇದ್ದಾರೆ ಅವ್ರಿಗೆ ಲೈಫ್ ಅಪ್ಡೇಟ್ ಗೊತ್ತೇ ಆಗಿರುತ್ತೆ. ಸೊ ರೀಸೆಂಟಾಗಿ ಮದುವೆ ಆಗಿದ್ದೀನಿ. ಸೊ ಸ್ವಲ್ಪ ಹಂಗೆ ಬ್ಯುಸಿ ಇದ್ದಿದ್ದರಿಂದ ಲೈಫಲ್ಲಿ ಯಾವುದೇ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಈಗ ಪಿಲಿಯನ್ ರೈಡ್ ಸಿಕ್ಕಿದ್ದಾರೆ. ನಮ್ಮ ಪಿಲಿಯನ್ ರೈಡರ್ ಇಲ್ಲಿದ್ದಾರೆ ನೋಡಿ, ನಮ್ಮ ಬೆಟರ್ ಆಫ್ ಶೈಲಜಾ ಅಂತ. ಸೊ ಈಗ ಇಲ್ಲಿಂದ ತಿರುಪತಿಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ತಿರುಪತಿಗೆ ಹೋಗ್ತಾಯಿದ್ದೀವಿ ಅಂತ ವ್ಲಾಗ್ ನೋಡ್ತಾ ಇರಿ, ಹೇಳ್ತಾ ಹೋಗ್ತೀನಿ. ಟೈಮು 4:15 ಆಗಿದೆ. 5-6 hours ಬೇಕಾಗುತ್ತೆ ಬೈಕಲ್ಲಿ. ಫಸ್ಟ್ ಟೈಮ್ ಹೋಗ್ತಾರೆ ತಿರುಪತಿ ಕಡೆ. ಕಾರಲ್ಲಾದರೆ ಒಂದು 4-4:15 ಗಂಟೆಲಿ ಬಂದ್ವಿ. ಬಟ್ ಬೈಕಲ್ಲಿ ನೋಡೋಣ ಎಷ್ಟೊತ್ತು ಹೋಗ್ತೀವಿ ಅಂತ. ಎಕ್ಸೈಟೆಡ್? ಅದು ಫಸ್ಟ್ ರೈಡ್, ಇಬ್ಬರದು ಫಸ್ಟ್ ರೈಡ್ ಆ್ಯಕ್ಚುಲಿ. ಅದು ಇಷ್ಟು ದೂರನೇ ಫಸ್ಟ್ ಡೇ ಇಷ್ಟು ದೂರ ಆಗ್ತಾಯಿದೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ನಡೀರಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ HG 60 watts ಲೈಟ್ಸ್ ಹಾಕ್ಸಿದ್ದೀನಿ. ಸೈಡ್ ಗಿಡ. ಓಕೆ, ಟ್ರಿಪ್ ಪ್ರಿಫರೆನ್ಸ್, ರೀಸೆಟ್ ಟ್ರಿಪ್, ರೀಸೆಟ್ ಕನ್ಫರ್ಮ್, ಡನ್. ಪರ್ಫಾರ್ಮೆನ್ಸ್ ಮೋಡ್ ಆ್ಯಂಡ್ ದೆನ್ ರೀಸೆಟ್ ಟು ದಿಸ್ ಮೋಡ್. ಸೊ ಆಲ್ ಗುಡ್. 4:45 ಆಗಿದೆ. ಪೆಟ್ರೋಲ್ ಹಾಕ್ಸ್ಕೋಬೇಕು. ಸೊ ಮಳೆ ಬರೋ ಪ್ರಾಬಬಿಲಿಟೀಸು ಇದೆ. ರೈನ್ ಗೇರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಶೈಲುಗೆ ಇದೆ ಫಸ್ಟ್ ಟೈಮ್ ಇಷ್ಟು ಲಾಂಗ್ ರೈಡ್ ಅನಿಸುತ್ತೆ. ನಾನು ಆ್ಯಕ್ಚುಲಿ 50 kilometers 100 kilometers ರೈಡ್ ಮಾಡಿಸಿ ಆಮೇಲೆ ಲಾಂಗ್ ರೈಡ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅನಿವಾರ್ಯ ಕಾರಣಗಳಿಂದ ಫಸ್ಟ್ ರೈಡೇ ಇಷ್ಟು ದೊಡ್ಡ ರೈಡ್ ಮಾಡ್ತಾಯಿದ್ದೀವಿ. ಅಂದರೆ 250 kilometers ತಿರುಪತಿ ಇಲ್ಲಿಂದ. ಹೊಸಕೋಟೆಯಿಂದ ಲೆಕ್ಕ ಹಾಕಿದ್ರೆ ಒಂದು 200 kilometers ಇರ್ಬೋದು. ಇಲ್ಲಿಂದ ಹೊಸಕೋಟೆನೇ 35-40 ಆಗುತ್ತೆ. ಈಗ ನಾವು ತೊಗೊತಿರೋ ರೂಟ್ ಬಂದು ಹೊಸಕೋಟೆ, ಕೋಲಾರ, ಮುಳಬಾಗಿಲು, ಚಿತ್ತೂರಿಂದ ತಿರುಪತಿ. ಆ್ಯಕ್ಚುಲಿ ಚಿತ್ತೂರವರೆಗೂ ಡಬಲ್ ಲೇನ್ ಹೈವೇ ಇದೆ. ಚಿತ್ತೂರು ಆದಮೇಲೆ 3 lane ಹೈವೇ ಬರುತ್ತೆ. ಸೂಪರ್ ರೋಡ್ ಮಾತ್ರ ಅದು. ಆ್ಯಂಡ್ ಇದೂ ಅಷ್ಟೇ, ಇದು ಚೆನ್ನಾಗಿದೆ ಚಿತ್ತೂರವರೆಗೂ. ನಮ್ಮ ಇದು ಬೇಯಿಸೋದು ಒಂದಿದೆ, ನಮ್ಮ ಬೆಂಗಳೂರದ್ದು ಟ್ರಾಫಿಕ್ಕು. ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮೊನ್ನೆ ಕಾರಲ್ಲಿ ಹೋಗಿದ್ವಿ. ಆವಾಗಂತೂ ಇಲ್ಲಿಂದ ಹೊಸಕೋಟೆಗೆ ಹೋಗೋಕ್ಕೆ 2 ಗಂಟೆ ಆಯಿತು. ಅಂದರೆ ಸಂಜೆ 4 ಗಂಟೆ ಹೊರಟಿದ್ದು. ಸೊ ಈಗ ಬೆಳಗ್ಗೆ ಆದ್ದರಿಂದ ಬೇಗ ಹೋಗ್ಬೋದು. ಗೊರಗುಂಟೆ ಪಾಳ್ಯ ದಿ ಫೇಮಸ್. ಈಗ ಹೆಬ್ಬಾಳು ಕ್ರಾಸ್ ಆಗಿ ಮನ್ಯತ ಟೆಕ್ ಪಾರ್ಕ್ ಹತ್ತಿರ ಇದ್ದೀನಿ. ಟೈಮ್ 5:15 ಆಗ್ತಾಯಿದೆ. ಅಷ್ಟೇನಿರಲಿಲ್ಲ ಟ್ರಾಫಿಕ್ಕು, ಬಟ್ ಸ್ವಲ್ಪ ಇದ್ದೇ ಇದೆ. ಸೊ ಟೈಮ್ 5:45 ಎಕ್ಸಾಕ್ಟ್. 1 hour ಆಯ್ತು ಮನೆ ಬಿಟ್ಟು. ಒಂದು 46 kilometer ಬಂದಿದ್ದೀವಿ. ಪರವಾಗಿಲ್ಲ ಟ್ರಾಫಿಕಲ್ಲಿ. ಆಗಲೇ ಹೊಸಕೋಟೆ ಕ್ರಾಸ್ ಮಾಡಿ ಬಂದ್ವಿ. ಇಲ್ಲೊಂದು ಸ್ವಲ್ಪ ಫ್ಯೂಲ್ ಅಪ್ ಮಾಡಿಸಿ ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ ಒಂದು 200 kilometer ಇದೆ. ಫೀಲಿಂಗ್ ಪರ್ಫೆಕ್ಟ್ಲಿ ಗುಡ್. ನನ್ನ ಬೈಕು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಕೋಲಾರ ಆಚೆ ಮೀಟ್ ಆಗೋಣ. ಸ್ವಲ್ಪ ಫೇಸ್ ಮೇಂಟೈನ್ ಮಾಡಬೇಕು, ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಆಹಾ, ಬೆಳಗಿನ ಜಾವದ ರೈಡು. ಕಾರಲ್ಲಿ ಹೋದ್ರೆ ಇಷ್ಟು ಮಜಾ ಅಂತೂ ಬರಲ್ಲ. ಬಟ್ ಪಿಲಿಯನ್ಗೆ ಹೆಂಗೋ ಗೊತ್ತಿಲ್ಲ, ನೋಡೋಣ, ಕೇಳಿ ನೋಡೋಣ ಆಮೇಲೆ. ಬೈಕಲ್ಲಿ ಮಜಾ. ಸುಮಾರು ದಿನಗಳಾಗೋಯ್ತು ಲಾಂಗ್ ಹೈವೇ ರೈಡ್ಸ್ ಬಂದು. ಲಾಸ್ಟ್ ಧರ್ಮಸ್ಥಳ ಹೋಗಿದ್ದಷ್ಟೇ, ಜಾನಲ್ಲೋ ಫೆಬ್ಬಲ್ಲೋ. ಐ ವಾಸ್ ಮಿಸ್ಸಿಂಗ್ ಈ ಬ್ಯೂಟಿಫುಲ್ ಕಾರಲ್ಲಿ. ಏನಂದರೆ ಈ ಬೆಳಗಿನ ಜಾವ ಈ ಸ್ಮೆಲ್ಲು ನಮಗೆ ಚೇಂಜಸ್ ಗೊತ್ತಾಗಲ್ಲ, ಒಂದೇ ಥರ ಇರುತ್ತೆ. ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿಂದ ಸೀದಾ ಹೋದ್ವಿ ಕೂಲಾಗೆ. ಆ್ಯಂಡ್ ತಿರುಪತಿಲಿ ಇಳಿದಿದ್ದ ತಕ್ಷಣ ಆ ಬಿಸಿ ಇದು ಗೊತ್ತಾಯಿತು. ಬಿಟ್ಟರೆ ಈಗ ನೋಡ್ರಿ, ಈಗ ಬರ್ತಿರೋ ಈ ಕೋಲ್ಡೇ ಆಗಲಿ, ಈ ನೇಚರ್, ಬೆಳಗ್ಗೆ ನೇಚರು ಸೂಪರ್. ಓಕೆ, ಟೈಮು 6:30 ಆಗಿದೆ. ಎಕ್ಸಾಕ್ಟಾಗಿ 103 ಕಿಲೋಮೀಟರ್ ಕ್ರಾಸ್ ಮಾಡಿದ್ವಿ, ಕವರ್ ಮಾಡಿದ್ವಿ.
ಸ್ವಲ್ಪ ಟೀ ಕುಟ್ಕೊಳ್ಳೋಣ. ನಿದ್ದೆ ಹೊಡಿತಾ ಇದ್ಲು ಶೈಲು, ಹೀಗೆ ಮುಂದೆ ಕೂತ್ಕೊಂಡು ಮೇಲಕ್ಕೆ ಬೀಳ್ತಾಯಿದ್ಲು. ಇಲ್ಲಿ ಆ್ಯಕ್ಚುಲಿ ಯಾವುದೋ ಒಂದು ಲೇಕ್ ಥರ ಬರುತ್ತೆ ಸೈಡಲ್ಲಿ, ನಾನು ಹುಡುಕ್ತಾ ಇದ್ದೆ, ಸಿಗಲಿಲ್ಲ. ಮ್ಯಾಪಲ್ಲಿ ನೋಡ್ತೀನಿ. ಸೊ ಟೀ ಕುಡ್ಕೊಂಡು ಹೊರಡೋಣ. ಸೊ ಟೈಮು 6:50 ಆಯಿತು. ಇಲ್ಲೇ 20 ಮಿನಿಟ್ಸ್ ಆಯಿತು. ಬಟ್ ಹಿಂದೆ ನಿದ್ದೆ ಹೊಡಿತಾ ಇದ್ಲು, ಅದಕ್ಕಾಗಿ ಬೇಕೇ ಬೇಕು. ಸೊ ಈ ಕಡೆ ವ್ಯೂವಿಂದ ನೋಡಿ ಇಬ್ಬರು ಕಾಣಿಸ್ತೀವಿ ಅನಿಸುತ್ತೆ. ಯಾವ ಥರ ಕಾಣುತ್ತೆ ಗೊತ್ತಿಲ್ಲ. ಏನು ಆಯ್ ಮಾಡ್ದ ಕ್ಯಾಮರಾಗೆ. ಸೊ ಫಾರ್ ನಿಮಗೆ ಟ್ರಿಪ್ಪೂ ಕಾಣುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ವ್ಯೂ ಇಟ್ಟಿರೋದು. ನಿಮಗೆ ಓಡೋಮೀಟರು ಫುಲ್ಲು ಕಾಣುತ್ತೆ ಅನಿಸುತ್ತೆ. ಈಗಾಗಲೇ 103 ಕಿಲೋಮೀಟರ್ಸ್ ಆಗಿದೆ. ಮೈಲೇಜ್ 28.6 ಇದೆ. ಆ್ಯಂಡ್ ಟೈಮ್ ಬಂದು 6:50 ಆಗಿದೆ. ಆರಾಮಾಗಿ ಕವರ್ ಮಾಡೋದು. 1 ಗಂಟೆ ಸ್ಟ್ರೆಚ್ ಕೂತ್ಕೊಂಡ್ರೆ ಈ ರೋಡಲ್ಲೂ ಪ್ಲಸ್ ಹಿಮಾಲಯನಲ್ಲೂ ಆರಾಮಾಗಿ ಕವರ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಮುಳ್ಬಾಗ್ಲಿಂದ ಚಿತ್ತೂರಿನ ಒಂದು 120 ರೇಂಜಲ್ಲಿದೆ ಅನಿಸುತ್ತೆ. ನಾನು ಇಲ್ಲಿ ರೈಟ್ ಸೈಡ್ ಯಾವುದೋ ಒಂದು ಲೇಕ್ ಬರುತ್ತೆ ಚಿಕ್ಕದಾಗೆ, ಪ್ಲಸ್ ವ್ಯೂ ಥರನೂ ಹಿಂಗೆ ಹೋಗಿ ನಿಂತ್ಕೊಳ್ಳೋ ಥರ ಇತ್ತು. ಬರ್ಬೇಕಾದ್ರೆ ಕಾರಲ್ಲಿ ಹಿಂಗೆ ನೋಡಿ ಹಿಂಗೆ ಹೋಗ್ಬೋದಾಗಿತ್ತು ಅಂತೇಳಿ ಮಿಸ್ ಮಾಡ್ಕೊಂಡು ಬಂದ್ವಿ. ಅದಕ್ಕೋಸ್ಕರ ಈಗ ಹೋಗ್ಬೇಕಾದ್ರೆ ನೋಡೋಣ. ನಾನು ಅಲ್ಲಿಗೂ ಮುಳ್ಬಾಗ್ಲು ಬಿಟ್ಟಿದ್ದೀನೇನೋ ಅಂದ್ಕೊಂಡೆ. ಕೋಲಾರ ಆಗ್ತಿದ್ದಂಗೆ ಬರುತ್ತೆ ಅಂದ್ಕೊಂಡೆ, ಬಟ್ ಮುಳ್ಬಾಗ್ಲು ಆಚೆ ಬರುತ್ತೆ. ಅದು ನಾವು ಬರ್ಬೇಕಾದ್ರೆ ನೋಡಿದ್ದು. ಸೊ ಇಫ್ ಪಾಸಿಬಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್. ಸೊ ಶೈಲುಗೆ ನಿದ್ದೆ ಬರ್ತಾಯಿತ್ತು ಕ್ಲೀನಾಗೆ. ಈಗ ಒಂದು ಕಾಫಿ ಕುಡ್ಕೊಂಡ್ವಿ. ಐ ಹೋಪ್ ನಿದ್ದೆ ಬರಲ್ಲ ಅನಿಸುತ್ತೆ. ಈ ರಾಯಲ್ ಎನ್ಫೀಲ್ಡ್ ಈ ವಿಂಡ್ ಶೀಲ್ಡು ಅದೇನು ಕೊಟ್ಟೋರೋ ಗೊತ್ತಿಲ್ಲ. ಇದು ನಾರ್ಮಲ್ ಅಲ್ಲ, ಇದು ಟೂರಿಂಗ್ದು ಸ್ಟಾಕ್ ಜೊತೆ ಬರೋದಲ್ಲ. ಬಟ್ ಇದರಲ್ಲೂ ನೋಡ್ರಿ ಎಷ್ಟು ವಿಂಡ್ ಬಫೆಟ್ಟಿಂಗ್ ಇದೆ. ನಾನು ಅದು ಸ್ಲೋ ಮಾಡಿಕೊಂಡ್ರೆ ಮಾತ್ರ. ಇದನ್ನು ಚೇಂಜ್ ಮಾಡಿಸ್ತೀನಿ. ಇನ್ನೊಂದು ಯಾವುದೋ ಥರ್ಡ್ ಪಾರ್ಟಿದು ಚೆನ್ನಾಗಿರೋದು ಉದ್ದುದಿದೆ. ಇದು ಸ್ಲೀಕ್ ಮಾಡೋರಲ್ಲ, ಎಲ್ಲ ಗಾಳಿ ಹೊಡೆಯುತ್ತೆ. ಆ್ಯಂಡ್ ಶೈಲಿಗೂ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೂರ ಅದು ಬೈಕಲ್ಲಿ ಬರ್ತಿರೋದು. ಪ್ರತಿ ಸಾರಿ ಈ ತಿರುಪತಿಗೆ ಇದು ಎಲೆಕ್ಟ್ರಿಕ್ ಬಸ್ ಇದೆಯಂತೆ, ಸೈಲೆಂಟಾಗಿ ಹೋಗೋದು. ಸೊ ರಾತ್ರಿ ಒಂದು 11 ಗಂಟೆಗೆ ಬಿಡೋದು, ಬೆಳಿಗ್ಗೆ ಒಂದು 4-5 ಗಂಟೆಗೆ ರೀಚ್ ಆಗುತ್ತಂತೆ ತಿರುಪತಿಗೆ. ಅದರಲ್ಲಿ ಹೋಗ್ತಿದ್ದವಳು. ನಾನಂದೆ ಓಕೆ ಒಂದು ಸಾರಿ ಹೋಗೋಣ ಬೈಕಲ್ಲಿ ಅಂತ. ಸರಿ ಹೋಗೋಣ ಅಂದರು. ಸೊ ರೈಡಿಂಗ್ ಗೇರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೂ ಒಂದು ಹೆಲ್ಮೆಟ್ ಕೊಡಿಸಿ. ಆ್ಯಕ್ಚುಲಿ ಇದು ನನ್ನದು ಹೊಸ ಜಾಕೆಟು. ನಾನು ಶೈಲಿಗೆ ಹೊಸ ಜಾಕೆಟ್ ತಗೋ ಅಂತಂದೆ. ಬೇಡ ನನಗಿದೇ ಇರಲಿ, ನೀನೇ ಹೊಸ ಜಾಕೆಟ್ ತಗೋ ಅಂತ ಅಂದು. ಸೊ ಇಟ್ಸ್ ನಾಟ್ ಆನ್ ಮೀ. ನಾನು ಹೊಸದು ತೊಗೋಬೇಕಿತ್ತು, ಬಟ್ ಅವಳಿಗೆ ಹೊಸದು ಕೊಡಿಸಿ ನಾನು ಇನ್ನೊಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಅದು ಓಲ್ಡ್ ಆಗಿತ್ತು. ಬಟ್ ಜಾಕೆಟಲ್ಲಿ ಏನು ಗೊತ್ತಾ, ಆರ್ಮರ್ಸ್ ಇಂಪಾರ್ಟೆಂಟು. ಅದು ಸುಮಾರು ನಂದು 8 ವರ್ಷ ಆಯ್ತೇನೋ, ಒಂದು 6-7 ವರ್ಷ. ತಿರುಪತಿ 158, ಮುಳ್ಬಾಗ್ಲು 7, ಅವನಿ 6.5. ಹಿಂಗೆ ಲಾರಿಗಳು ಹೆವಿ ಸಡನ್ನಾಗಿ ಬರ್ತಾಯಿದೆ. ಬಟ್ ಹೈವೇ ಮಾತ್ರ ಬ್ಯೂಟಿಫುಲ್ ಆಗಿದೆ ಗೈಸ್. ಇದು ಚೆನ್ನೈ, ಇಲ್ಲಿಂದ ಚಿತ್ತೂರಿಂದ ಚೆನ್ನೈಗೆ ಹೋಗುತ್ತೆ ಅನ್ಸುತ್ತೆ. ಆ ಕಡೆ ಏನೋ ಮಳೆ ಜೋರಾಗ್ತಿದ್ದಂಗಿದೆ. ಸೊ ಟೈಮ್ ಬಂದು 8 ಗಂಟೆ ಆಗಿದೆ.
ಎಕ್ಸಾಕ್ಟ್ ಹೇಳ್ತೀನಿ ರೀ, ಟೈಮ್ ನೋಡಿ 7:58 ಆಗಿದೆ. ಈ ಚಿತ್ತೂರು ಬೈಪಾಸ್ ಹತ್ರ ಇದ್ದೀವಿ. ಇಲ್ಲಿಂದ 78 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ತಿರುಪತಿ. ನಮ್ಮ ಓಡೋಲ್ಲಾಗಲೇ 194 ಆಗಿದೆ. ಇಲ್ಲಿ ಟಿಫನ್ ಮಾಡೋಣ ಅಂದ್ಕೊಂಡ್ವಿ, ಇಲ್ಲಿ ಟಿಫನ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಸುಮ್ಮನೆ ಟೈಮ್ ಇದಾಗುತ್ತೆ, ನಮಗಿನ್ನೂ ಸ್ವಲ್ಪ ಬೇಗ ರೀಚ್ ಆಗಬೇಕಿತ್ತು. ಮಧ್ಯಾಹ್ನ ಎಲ್ಲನ ಮಾಡೋಣ, ನನ್ನ ಪ್ರಕಾರ ಇರುತ್ತೆ ಅನ್ನಿಸ್ತಾ ಇದೆ. ಮಧ್ಯ ಈ ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ಲ, ಅಲ್ಲಾದರೆ ಬೇಗ ಸಿಕ್ಬಿಡುತ್ತೆ. ಈ ಹೋಟ್ಲುಗಳಲ್ಲಿ ಲೇಟ್ ಆಗುತ್ತೆ. ಇನ್ನು 70 ಕಿಲೋಮೀಟರ್, 78 ಅಂತೂ ಇರಲ್ಲ ನನ್ನ ಪ್ರಕಾರ. ಸೊ ನೋಡೋಣ. ಏನು ಜಾಸ್ತಿ ಏನು ಬರ್ತಿಲ್ಲ ಬಿಡು. ನೋಡಿರಿ, ರೈನ್ ಕೋಟ್ ಹಾಕ್ಕೋಬೇಕಾಯ್ತು, ಮಳೆ ಬರ್ತಾಯಿದೆ ಅಂತವ್ರೆ. ಅದೇ ಮಳೆ ಬಂದು ನೆಂದೋಗ್ಲಿ ಅಂತ ಅನ್ಕೊತಾ ಇದ್ದೀನಿ ಇಷ್ಟು ದಿನ. ಇಲ್ಲಿ ತಿರುಪತಿಲಿ ಹೆವಿ ಹೀಟ್ ಗೈಸ್. ಲಾಸ್ಟ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ತಿರುಪತಿಲಿ ಹೇಗಿತ್ತು ಅಂತ ಹೇಳ್ತೀನಿ. ಈಗೀಗ ಸ್ವಲ್ಪ ಕೂಲ್ ಆಗ್ತಾಯಿದೆ ಅಷ್ಟೇ. ನಾನು ಬಂದಿಲ್ಲಾಗಲೇ 3ನೇ ವಾರ, 2 ವಾರ ಆಗಿದೆ. ಇದು 3rd ವೀಕು. ಫಸ್ಟ್ ವೀಕ್ ಮಾತ್ರ ಹೆವಿ ಬಿಸಿ ಇತ್ತು. ಈಗೀಗ ಎಲ್ಲ ಕೂಲ್ ಆಗ್ತಾಯಿದೆ. ಇಲ್ಲಿ ಬರುತ್ತೆ ಅನ್ಸುತ್ತೆ ಮಳೆ. ಇನ್ನು ಸ್ವಲ್ಪ ಹೋದ್ರೆ ಅಲ್ಲೇನೂ ಇರಲ್ಲ. ಈ ಕಡೆ ಎಲ್ಲ ಮಳೆನೇ ನಾಚ್ಕೊಳ್ಳುತ್ತೆ ಬರೋಕ್ಕೆ. ನಾನು ಅಂತ ಇದ್ದೆ ಶೈಲು ಹತ್ರ, ಯಾಕೆ ಈ ಕಡೆ ಇಷ್ಟೊಂದು ಮಳೆನೇ ಬಂದರೆ ಒಂದು 10 ನಿಮಿಷ ಅದು ಮೆತ್ತಗೆ ಬರುತ್ತೆ ಅಷ್ಟೇ. ಇದು ಹೈವೇ ನೋಡಿ, ಬ್ಯೂಟಿಫುಲ್ 3 ಲೈನ್ ಹೈವೇ ಮಾತ್ರ ಅನ್ಇಂಟ್ರಪ್ಟೆಡ್ ಇದೆ ತಿರುಪತಿವರೆಗೂ. ಸ್ವಲ್ಪ ಮಳೆ ಇದೆ, ನೋಡ್ಕೊಂಡು ಮೆತ್ಕೊಡಿಬೇಕು. $135, 130 ಕ್ರೂಸ್ ಮಾಡ್ತಾ ಇದ್ದೀನಿ. 140ಗೂ ಪೀಸ್ ಇದೆ ರೋಡ್ ಮಾತ್ರ. ನೋಡ್ರಿ ಬೆಟ್ಟಗಳು, ಕ್ಲೌಡ್ಸು. 135, 140, 130, 135 ಕ್ರೂಸ್ ಮಾಡಿದ್ರೂ ಪೀಸಾಗಿದೆ ಆಗ್ತಾಯಿದೆ. ಸಕ್ಕತ್ತಿದೆ ಮಾತ್ರ. ಇನ್ನೊಂದು ½ an hour ಹೊರಟೋಗ್ತೀವಿ. ಸೊ ಆಗಲೇ ಹೇಳ್ದಂಗೆ ಏನಕ್ಕೆ ತಿರುಪತಿಗೆ ಅಂದರೆ, ನಮ್ಮ ವೈಫು ವರ್ಕ್ ಮಾಡೋದು ತಿರುಪತಿಲೇ. ಸೊ ಅದರಿಂದ ಕೆಲವೊಂದು ತಿಂಗಳು ಅಷ್ಟೇ, ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ಕೆಲವೊಂದು ತಿಂಗಳು ತಿರುಪತಿಲಿ ಇರ್ತೀವಿ. ಅದಕ್ಕೋಸ್ಕರ ಈಗ ನನಗೆ ಹೆಂಗಿದ್ರು ವರ್ಕ್ ಫ್ರಮ್ ಹೋಮ್ ಇದೆ, ತಿರುಪತಿಯಿಂದನೇ ಮಾಡ್ಬೋದು. ನನಗೇನಾದರೆ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ, ಸೊ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ತಿರುಪತಿ ಕೆಲವೊಂದು ತಿಂಗಳು. ಸೊ ತಿರುಪತಿಗೆ ಹೋಗಿದ್ದಾದ್ಮೇಲೆ ಇನ್ನೂ ಟೈಮ್ ಸಿಗುತ್ತೆ ನನಗೆ. ಸೊ ತಿರುಪತಿ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳು, ಅದು ಒಳ್ಳೆ ಟೈಮಲ್ಲಿ ಮಾನ್ಸೂನ್ ಇದೆ. ಸೊ ಒಳ್ಳೆ ಜಾಗ ಕವರ್ ಮಾಡ್ಬೋದು ಅನಿಸ್ತಾ ಇದೆ. ನನಗೇನು ಗೊತ್ತಿಲ್ಲ ಇಲ್ಲಿ ಸುತ್ತಮುತ್ತ ಹೆಂಗಿದೆ ಅಂತ. ಬರೀ ಮ್ಯಾಪ್ ತಗೊಂಡು ನೋಡ್ಕೊಂಡು ಕೂತ್ಕೊಂಡಿರ್ತಿದ್ದೆ ಯಾವ್ಯಾವ ಇದ್ದಾವೆ ಅಂತ. ಆ್ಯಕ್ಚುಲಿ ಫಾರೆಸ್ಟ್ ರೂಟು, ವಾಟರ್ ಫಾಲ್ಸು ಎಲ್ಲ ಚೆನ್ನಾಗಿದ್ದಾವೆ ಇಲ್ಲಿ. ಸೊ ನೋಡ್ಬೋದು, ನೋಡೋಣ. ನೋಡಿರಿ ಈಗ ಬೆಟ್ಟಗಳು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸೂಪರ್. ತಿರುಪತಿ ಬೆಟ್ಟ ಎಲ್ಲ ಕ್ಲೋಸ್. ನಾನು ಅಲ್ಲಿ ಹಿಂದೆ ಅಲ್ಲಿಂದ ಬೆಟ್ಟ ಕಾಣಿಸ್ದಾಗ ಅದೇ ತಿರುಪತಿ ಬೆಟ್ಟ ಅನ್ಕೊಂಬಿಟ್ಟೆ. ಇಲ್ಲಿ ಯಾವ ಅಂತಾನೆ ಗೊತ್ತಾಗಲ್ಲ. ಓ, ಈನಾಡು ಆಫೀಸಾ ಇದು? ಈನಾಡು ಆಫೀಸಾ? ಪೇಪರ್ ನಮ್ಮದು ಪ್ರಜಾವಾಣಿ ಹೆಂಗೋ ಹಂಗೆ ಇಲ್ಲಿ ಈನಾಡು ಅಂತ ಫುಲ್ಲು ಫೇಮಸ್ ಮಾತ್ರ. ಈನಾಡು ಚಾನಲ್ಲು ಇತ್ತು, ಈನಾಡು ಪೇಪರು ಬರೋದು. ಓ ಸಾರಿ, ನಮ್ಮ ಆಂಧ್ರ ಪ್ರದೇಶ್ಗೆ ನಿಮ್ಮನ್ನು ವೆಲ್ಕಮ್ ಮಾಡೋದೇ ಮರ್ತೋಗ್ಬಿಟ್ಟೆ. ಆಗಲೇ ಸುಮಾರು ದೂರ ಮುಳುಗಾಗ್ಲಾಗ್ದಂಗೆ ಆಂಧ್ರ ಪ್ರದೇಶ್ಗೆ ಎಂಟ್ರಿ ಕೊಟ್ವಿ. ಈಗ ಆ್ಯಕ್ಚುಲಿ ಎಲ್ಲನ ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿ
ಬ್ರೇಕ್ಫಾಸ್ಟ್ ಮಾಡಬೇಕು, ಇನ್ನೂ ಮಾಡಿಲ್ಲ ನಾವು. ಜಸ್ಟ್ ಒಂದು ಕಾಫಿ ಕುಡ್ಕೊಂಡಿದ್ದೀನಿ ನೋಡ್ದಂಗೆ. ನನಗೇನಂದರೆ ಸ್ವಲ್ಪ ಬೇಗ ರೀಚ್ ಆಗಬೇಕು ಅಂತ ಹೊಡಿತಾ ಇದ್ದೀನಿ. ಹಿಂಗೆ ಮಾತಾಡಬೇಕು ಅಂದರೆ ಸ್ಲೋ ಮಾಡಬೇಕು, ಇಲ್ಲಾಂದರೆ ವಿಂಡ್ ಬಫೆಟ್ ಜಾಸ್ತಿ ಆಗುತ್ತೆ. ಈಗಲೇ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. ಸೊ ಈಗ ಒಂದು ಸ್ವಲ್ಪ ಫಾಸ್ಟ್ ಹೋಗ್ಬಿಟ್ಟು ಯಾವುದನ್ನ ರೆಸ್ಟೋರೆಂಟ್ ಸಿಕ್ಕರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ. ನಿದ್ದೆ ಬರುತ್ತೆ, ಬಟ್ ನಾನಂತೂ ನಿದ್ದೆ ಮಾಡಲ್ಲ ರೈಡ್ ಮಾಡ್ಬೇಕಾರೆ. ಯಾವಾಗ ಗೊತ್ತಾ, ಮಧ್ಯಾಹ್ನದ ಒಳ್ಳೆ ಊಟ ಮಾಡ್ತೀವಲ್ಲ ಅವಾಗ ಒಂದು ಸ್ವಲ್ಪ ಹಿಂಗೆ ಎಳ್ದಂಗೆ ಅನ್ನುತ್ತೆ. ಬಿಟ್ಟರೆ ನಿದ್ದೆಗಿದ್ದೆ ಇಲ್ಲ. ಶೈಲು ಅಂತೂ ಹೆವಿ ನಿದ್ದೆ ಹೊಡಿತಾವಳೆ. ತಡ ಅಂತ ನಾನು ಹೆಲ್ಮೆಟಿಗೆ ಬೀಳ್ತಾ ಇದೆ. ಆಮೇಲೆ ನಾನು ಆ್ಯಕ್ಟಿವೇಟ್ ಮಾಡಿಸಿ ಇನ್ನೊಂದು 2 ಕಿಲೋಮೀಟ್ರಲ್ಲಿ ಹೋಟೆಲ್ ಸಪ್ತಗಿರಿ ಇದೆ. ಏಯ್ಟ್ 50 ಆಗಿದೆ. ಒಂದು 20 ಮಿನಿಟ್ಸಲ್ಲಿ ಮುಗಿಸ್ಕೊಂಡ್ವಿ. ಬ್ಯೂಟಿಫುಲ್ ವೆದರ್. ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾಯಿದೆ, ಅಲ್ಲೆಲ್ಲ ನೀವು ನೋಡ್ಬೋದು. ಸಖತ್ತಾಗಿ ಮೌಂಟೇನ್ಸ್ ಹತ್ರ ಮೋಡ ಎಲ್ಲ ಇದೆ. ಆ್ಯಂಡ್ ಒಂದೇ ಒಂದು ಕೊಂಬ ತೊಗೊಂಡ್ವಿ ಇಬ್ರಿಗೂ ಸೇರಿ. ಸೊ ಸಖತ್ತಾಗಿತ್ತು. ಮತ್ತು ಪ್ಲೇಸ್ ಹೋಟೆಲ್ ಸಪ್ತಗಿರಿ. ಆ್ಯಂಡ್ ಮುಂದೆನೂ ಒಂದು ಪವಿತ್ರ ಅಂತ ಇತ್ತು, ಸಾಯಿ ಪವಿತ್ರ ಅಂತ. ಬೇರೆವು ಚೆನ್ನಾಗಿರುತ್ತೆ ಅನಿಸುತ್ತೆ, ಇಲ್ಲಂತೂ ಚೆನ್ನಾಗಿತ್ತು ಒಟ್ಟಿಗೆ. ಸೊ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ. ಹಾಫ್ ಆನ್ ಅವರ್ಗೂ ಮುಂಚೆನೇ ಹೊಡಿಬೇಕು. 9:30ಗೆಲ್ಲ ಮನೆ ಹತ್ರ ಇರಬೇಕು. ಶೋರಲ್ಲ, ಆ ಡೈವರ್ಷನ್ಸ್ ಎಲ್ಲ ಗೊತ್ತಾಗುತ್ತಲ್ಲ. ಹಾಕೋ ಬೇಗ. ಏನೋ ಮ್ಯಾಪ್ ಹಾಕ್ಕೊಂತೀಯಾ? ಇರುತ್ತವಾ. 8:50 9:30 ಒಳಗೆಲ್ಲ ಮನೆಯಲ್ಲಿರಬೇಕು. ಮಲೆನಾಡ ಮೇಲೆ ಮುಗಿಲ ಮಾಲೆ ಅಂತ ಪ್ರತಿ ಸಾರಿ ಹಾಡು ಹೇಳ್ತಿದ್ದೆ. ಈಗ ಮಲೆನಾಡು ಮೇಲೆ ಅಂತ ಹೇಳೋಕ್ಕಾಗಲ್ವೇ? ಇದು ಯಾವುದು ಇದು ಯಾವ ಬೆಟ್ಟ ಪ್ರದೇಶ ಗೊತ್ತಿಲ್ಲ. ತಿರುಪತಿ ಮೇಲೆ ಮುಗಿಲ ಮಾಲೆ ಅಂತ ಹೇಳ್ಬೇಕಷ್ಟೇ. ಈಗ ಆದರೂ ಈ ಥರ ಇರಲಿಲ್ಲ ಇದು ಆ್ಯಕ್ಚುಲಿ. ನಾವು ಲಾಸ್ಟ್ ವೀಕ್ ಎಲ್ಲ ಬಂದಾಗೆಲ್ಲ ಫುಲ್ಲು ಡ್ರೈ ಇತ್ತು. ಬಟ್ ಆಗಾಗ ಮಳೆ ಆಗೋದು. ತಿರುಪತಿಗೆ ಮಾತ್ರ ಅದೇನು ಬಿಸಿನೋ ಗೊತ್ತಿಲ್ಲ. ಓಕೆ, ನೋಡ್ತಾಯಿರಿ. ಒಂದು ಹಾಫ್ ಆನ್ ಅವರ್ಗೆ ತಿರುಪತಿ ಮನೆಗೆ ಹೋಗಬೇಕು. ನೋಡಿ ಬೆಟ್ಟಗಳು ಎಲ್ಲೋದ್ರೂ ಬೆಟ್ಟಗಳಂತೂ ಮಿಸ್ ಆಗೋಲ್ಲ. ಹೇಳಿದ್ನಲ್ಲ, ಫಾರೆಸ್ಟ್ ರೇಂಜ್ ಇದ್ದಾವೆ, ಪ್ಲಸ್ ಇದೇನು ವಾಟರ್ ಫಾಲ್ಸು, ಅದೇದು ಕೋನ ಅಂತೆಲ್ಲ ಬರ್ತಾವಪ್ಪ ಪ್ಲೇಸ್ಗಳು, ಯಾವ್ಯಾವ ಕೋನಗಳು ಅಂತ. ಸೊ ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಶೈಲು ಬ್ಯುಸಿ ಇದ್ದರೆ ನಾನು ಒಬ್ಬನೇ ಹೋಗ್ತೀನಿ. ಶೈಲು ಫ್ರೀ ಆದರೆ ಶೈಲೂ ಕರ್ಕೊಂಡು ಹೋಗ್ತೀನಿ. ಒಂದು ಉಲ್ಲಾಸು ಪ್ರತಿಗೂ ಹೇಳಿದ್ದೀನಿ ಒಂದು ಸಾರಿ, ಈ ಕಡೆ ಬರ್ರಪ್ಪ ಒಳ್ಳೆ ಮಳೆ ಇದ್ದಾಗ ಹೇಳ್ತೀನಿ ಅಂತ. ಇನ್ನು ಅದ್ಬಿಟ್ಟು ಆಗಸ್ಟ್ ಮಿಡ್ಡಲ್ಲಿ ನಾವು ಪಶ್ಚಿಮ ಘಟ್ಟಗಳ ಕಡೆ ಇಲ್ಲ ಕೇರಳ ಕಡೆ ಮಾನ್ಸೂನ್ ರೈಡ್ ಪ್ಲ್ಯಾನ್ ಹಾಕ್ತೀವಿ. ಎಷ್ಟು ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ? ಎಷ್ಟು? ಅಷ್ಟೇನಾ? ಓಕೆ, ಇನ್ನೊಂದು 2 ಕಿಲೋಮೀಟರ್ಸ್. ಆ ವ್ಯೂ ಕಾಣಿಸ್ತಿಲ್ವಲ್ಲ, ಎಲ್ಲ ಮೋಡ ಮುಚ್ಚಿದೆ. ಏನು ಪರವಾಗಿಲ್ಲ, ನಮ್ಮ ಮನೆಯಿಂದನೇ ತೋರಿಸ್ತೀನಿ ಬನ್ನಿ. ಬೆಟ್ಟದ್ದು ಆ ಫೇಸ್ ವ್ಯೂ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ಜನ ಒಂಥರ ರೈಡ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ನಮ್ಮ ಬೆಂಗಳೂರಲ್ಲೇ ಒಂಥರ, ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬರೋದು ಜಾಸ್ತಿ. ಬಟ್ ಸಿಟಿ ಮಾತ್ರ ಪೀಸು. ಏನು ಜನ, ಆರಾಮ್ ಜನ. ಆ್ಯಂಡ್ ಸಿಟಿನೇ ಪೀಸು. ಒಂಥರ ತಿರುಪತಿ ನೀವು ಫುಲ್ಲು ಬ್ಯುಸಿ ಏನೋ ಅಂದ್ಕೊಂಡಿರ್ತೀರ, ಮೇಲೆ ತಿರುಮಲ ಬ್ಯುಸಿ ಇರುತ್ತೆ, ಬಟ್ ಇಲ್ಲೆಲ್ಲ ಆರಾಮಿರುತ್ತೆ. ತೆಲುಗು ಅವ್ರು ಯಾರನ್ನ ವ್ಲಾಗ್ ನೋಡಿದ್ರೆ ಪಾಪ ಅವ್ರಿಗೇನು ಅರ್ಥ ಆಗೋಲ್ಲ. ಸೊ ಒಂದೆರಡು ಲೈನು ತೆಲುಗುಲಿ ಹೇಳಿದ್ರೆ ಅವ್ರಿಗೂ ಖುಷಿಯಾಗುತ್ತಲ್ವ. నమస్కారం అందరికీ. నేను సంతోష్ గౌడ అని కన్నడ మోటో వ్లాగర్ని. వ్లాగ్ చేస్తూ ఉంటా ఇట్లే. సో తిరుపతికి బెంగళూరు నుంచి వచ్చింటి, అట్లే వ్లాగ్ చేద్దామని వ్లాగ్ చేస్తూ ఉంటే, సో ఫస్ట్ నుంచి చూసింటారు, కన్నడలో చూసింటారు. అంటే మాది పావుగడ అని హిందూపూర్ దగ్గర బార్డరు. సో
నా ఫ్రెండ్లు అందరూ తెలుగు మాట్లాడతారు, దానికే నాకే తెలుగు వస్తుంది. ఇక్కడ సర్వైవ్ అవ్వడానికి నాకేం ప్రాబ్లం లేదు, తెలుగులో మాట్లాడతా. సో ఇక్కడ షాప్కి వెళ్ళినా కానీ ఎక్కడైనా బయటికి వెళ్ళినా కానీ కూరగాయలు తీసుకొని వచ్చేకి, ఫ్రూట్స్ తీసుకొని వచ్చేకి పోయినప్పుడు నాకేం ప్రాబ్లం అవ్వదు. సో ఇది బెంగళూరు నుంచి తిరుపతికి వచ్చింది రైడ్ వీడియో. ఇంకా ఫ్యూచర్లో అదే కన్నడలో చెప్తా ఉంటే నేను తిరుపతి సరౌండింగ్స్ ఎక్స్ప్లోర్ చేస్తానని. టైం దొరికినాక తిరుపతి సరౌండింగ్స్ ఎవరైనా తిరుపతి వాళ్ళు ఉంటే కొంచెం సజెస్ట్ చేయండి. నియర్ బై ప్లేసెస్ ఉంటే అండ్ అడ్వెంచర్ ఉన్నా కానీ నాకు సజెస్ట్ చేయండి, ಎಕ್ಸ್ಪ್ಲೋರ್ చేయాಲ. ಇಲ್ಲಿ ಪುತ್ತೂರು ಅಂತ ಒಂದು ಬರುತ್ತೆ ತಿರುಪತಿ ಹತ್ರ. ಸೊ ಆ ಪುತ್ತೂರು ಸುತ್ತಮುತ್ತ ಒಳ್ಳೆ ಫಾರೆಸ್ಟ್ ರೇಂಜಲ್ಲಿ ಒಳ್ಳೊಳ್ಳೆ ರೋಡ್ಸ್ ಇತ್ತು, ಒಳ್ಳೊಳ್ಳೆ ಫಾಲ್ಸು, ಹೈಕು ಎಲ್ಲ ಮಾಡ್ಬೋದು. ನೋಡೋಣ. ಆ್ಯಂಡ್ ಸಿಟಿನೂ ಅಷ್ಟೇ ಚಿಕ್ಕದು, ಏನಂತ ದೊಡ್ಡ ಸಿಟಿ ಏನಲ್ಲ. ಎಂಥ ವಾಟರ್ ಕ್ರಾಸಿಂಗೇ ಮಾಡಿದ್ದೀವಿ ಅಂದರೆ ಈ ವಾಟರ್ ಕ್ರಾಸಿಂಗ್ಗೆ ಶೈಲು ಅನ್ಸಿದೆ. ಧರ್ಮಸ್ಥಳದಲ್ಲಿ ಮಾಡಿದ ವಾಟರ್ ಕ್ರಾಸಿಂಗು ಬೇಕಾಗಿ ನಾವು ಇನ್ನೊಂದು ನೂಬೋಗಿದ್ವಿ ಫಸ್ಟ್ ರೈಡು, ನದಿಯೊಳಗೆ ತಗೊಂಡೋಗಿ ಇಳಿಸ್ಬಿಟ್ಟಿದ್ವಲ್ಲ. ಇದೆ ಅಲ್ಲ. ಸೊ ಇದು ಅನ್ನಮಯ್ಯ ಸರ್ಕಲ್ ಅಂತ, ನಮ್ಮ ಮನೆ ಇರೋದಿಲ್ಲೇ ನಿಯರ್ ಬೈ, ಇಲ್ಲೇ ಬೆಟ್ಟ, ಇನ್ನೇನು ಹತ್ರ. ಇಲ್ಲಿಂದ ಬಸ್ ಸ್ಟ್ಯಾಂಡು ಅಷ್ಟೇ 1-2 ಕಿಲೋಮೀಟರ್ಸ್ ಅಷ್ಟೇ. ಈವನ್ ರೈಲ್ವೆ ಸ್ಟೇಷನ್ನು ಅಷ್ಟೇ. ಲಾಸ್ಟ್ 2 ವೀಕ್ಸು ಬೈಕ್ ಇರಲಿಲ್ಲ, ಈ ರೋಡ್ಗಳಲ್ಲೆಲ್ಲ ಸುಮ್ಮನೆ ನಡ್ಕೊಂಡು ಅಡ್ಡಾಡ್ತಾ ಇದ್ದೆ. ಎಲ್ಲ ನಾವು ಹೋಗೋಣ ಅಂದರು, ಅದಕ್ಕೆ ಬೈಕ್ ತಗೊಂಬಂದ್ಬಿಟ್ಟೆ. ಸೊ ಇಟ್ ವಾಸ್ ಎ ಗುಡ್ ರೈಡ್. ಒಂದು 260 ಕಿಲೋಮೀಟರ್ಸ್, ಫಸ್ಟ್ ಟೈಮ್ ವಿತ್ ವೈಫ್. ಹೇಗಿತ್ತಮ್ಮ ರೈಡು? ನನ್ನಂತೂ ಫಸ್ಟ್ ಲಾಂಗ್ ರೈಡು. ನನಗೆ ಅಂದ್ಕೊಂಡೆ ಬೆನ್ನೋ ಬರ್ಬೋದು, ಸುಸ್ತಾಗ್ಬೋದು ಅಂತ, ಬಟ್ ಏನಿಲ್ಲ, ಆರಾಮಾಗಿದೆ. ಆಗಲೇ ಹೇಳ್ದಂಗೆ ವೆದರ್ ತುಂಬ ಚೆನ್ನಾಗಿತ್ತು. ಬೇಗ ಮಲ್ಕೊಳ್ಳೋಣ, ನಿನಗೆ ತಿರುಗಿ ನಿದ್ದೆ ಬರುತ್ತೇನೋ ಅಂತಿದ್ದ. ನಮಗೆ ರೈಡ್ ದಿನ ನಾವು ನಿದ್ದೆನೇ ಮಾಡಲ್ಲ, 1-2 ಗಂಟೆ ಮಾಡಿದ್ರೆ ದೊಡ್ಡದು, ಇವಾಗ ಗೊತ್ತಾಗಿರುತ್ತೆ. ಸೊ ನಮಗೆ ಅಲ್ಲ ಚೆನ್ನಾಗಿದ್ದ. ಎಷ್ಟು ಸಾರಿ ಗೊತ್ತಾ ನಿದ್ದೆ ಅಲ್ಲಿ ಹಿಂದೆ ಕುತ್ಕೊಂಡು ತೂಗಿಸ್ತಾ ಇದ್ದಿದ್ದು, ನನಗೆ ಭಯ ಆಗ್ತಾ ಇತ್ತು. ಬಟ್ 4 ಸಲ ತೂಗಿಸಿರೋದು. 4 ಸಲ, ಅದರಲ್ಲೊಂದು ಸರಿ ಎಕ್ಸಿಕ್ಯೂಟ್ ಆಗಿದ್ರೆ. ಸೊ ಹೈವೇ ಮಾತ್ರ ಬ್ಯೂಟಿಫುಲ್ ಆಗಿತ್ತು, ಒಳ್ಳೆ ರೈಡು. ಚಿತ್ತೂರು ಆದ್ಮೇಲೆ ಅಂತೂ ಆದರೆ ನಿಮ್ಗೊಂದು ವ್ಯೂ ಪಾಯಿಂಟ್ ಮಿಸ್ ಆಯಿತು, ನಮ್ಮದು ವಿಷ್ಣುದು ಫೇಸ್. ಬಟ್ ಅದು ಮೋಡ ಕವಿದ ವಾತಾವರಣದಿಂದ ಇದಾಗಿದೆ. ಏನಿಲ್ಲ, ನಾನು ಅದು ಕ್ಲಿಯರ್ ಇದ್ದಾಗ ಹಾಕಿರ್ತೀನಿ, ನೋಡ್ಕೊಳ್ಳಿ, ಚೆನ್ನಾಗಿದೆ. ಇಲ್ಲಿಂದ ಇದು ಡೈರೆಕ್ಟ್ ಕಾಣುತ್ತೆ ಆ್ಯಕ್ಚುಲಿ, ಕಿರೀಟ, ಹಣೆ ಫುಲ್ ಡೀಟೇಲ್ ಆಗಿ ಕಾಣುತ್ತೆ. ಪ್ಲಸ್ ಇಲ್ಲಿ ಹೈಕ್ ಮಾಡೋದು ಇದು ಮಾಡ್ತಾರಲ್ಲ, ಹತ್ತಾರಲ್ಲ, ಅದನ್ನು ಇಲ್ಲಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಸೊ ಇದು ತಿರುಪತಿ, ಇದು ರೈಡ್ ವಿಡಿಯೋ. ಬೆಂಗಳೂರಿಂದ ತಿರುಪತಿಗೆ ಬಂದಿದ್ದು ಫಸ್ಟ್ ಲಾಂಗ್ ರೈಡ್. ಸದ್ಯಕ್ಕೇನು ಬಾಡಿ ಪೇನ್ಸ್ ಇಲ್ಲ, ಸಂಜೆ ರಾತ್ರಿಗೆ ಬರ್ಬೋದು ನನಗೆ ಸ್ವಲ್ಪ. ಬಟ್ ಶೈಲು ಅಂತೂ ಏನಂತದೇನು ಫಿಸಿಕಲಿ ಫಿಟ್. ನಾವು ಫಸ್ಟ್ ಹಿಂಗೆ ಹೇಳ್ತಾ ಇದ್ವಿ, ವೆಯ್ಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದೆ, ಕಂಫರ್ಟಾಗಿತ್ತು, ಗಾಡಿ ಚೆನ್ನಾಗಿ ಎಳಿತಾ ಇತ್ತು. ವಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಸೂಪರ್ ಆಗಿತ್ತು. ವರ್ಡಿಕ್ಟ್ ಬಂತು, ಇನ್ನೇನು ಬೇಕು. ಸೊ ಅದು ಇನ್ನು ಸುತ್ತಮುತ್ತ ಟೈಮ್ ಆದಾಗ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋ ರಶ್, ಸ್ವಲ್ಪ 1-2 ತಿಂಗಳು ಇರ್ತೀವಿ ಇಲ್ಲೇ. ಸೊ ಅದಕ್ಕಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿಗೆ ಈ ವಿಡಿಯೋನ ಖತಮ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.